ಇದಲ್ಲದೆ ಈಗಾಗಲೇ ಎಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟಿದ್ದಾರೆ. ಅನೇಕ ಶಾಸಕರು ರಕ್ಷಣೆ ಕೊಟ್ಟಿದ್ದಾರೆ, MLA ಕೊಟ್ಟಿದ್ದಾರೆ, MP ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಕುಟುಂಬಕ್ಕೂ ಕೂಡ ಅವರಿಗೆ ಅವ್ರ ಧರ್ಮಪತ್ನಿಗೆ ಇಬ್ಬರು ಸೇರಿ 5 ಜನ ಕೊಟ್ಟಿದ್ದಾರೆ. 2 ಕೊಪ್ಪಳದಿಂದ ಕೊಟ್ಟಿದ್ದಾರೆ, 2 ಬಳ್ಳಾರಿಯಿಂದ ಕೊಟ್ಟಿದ್ದಾರೆ. ಆ ತಾಯಿ ಹೆಣ್ಮಗಳಿಗೆ ಆ ಹೆಣ್ಮಗಳಿಗೊಂದು ಕೊಟ್ಟಿದ್ದಾರೆ. ಒಟ್ಟು 5 ಜನ ಅಲ್ಲಿ ಕೊಟ್ಟಿದ್ದಾರೆ. ಸೋಮಶೇಖರ್ಗೊಂದು ಕೊಟ್ಟಿದ್ದಾರೆ, ಶ್ರೀರಾಮ್ಲಿಗೆ ಇಬ್ಬರು ಕೊಟ್ಟಿದ್ದಾರೆ. ಎಲ್ಲ ಕೂಡ ಗನ್ಮ್ಯಾನ್ಗಳನ್ನ ರಕ್ಷಣೆಗೆ ಕೊಟ್ಟಿದ್ದಾರೆ. ಅವರೆಲ್ಲ ಜೊತೆಲೇ ಇದ್ದಾರೆ. ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಅವ್ರಿಗೆ ಅವ್ರ ಗನ್ಮೆನ್ ಆದ್ರೂ ಕೂಡ ಪಾಪ ಅವರು ಕಂಪ್ಲೇಂಟ್ ಕೊಡೋಕ್ಕೆ ಶಕ್ತಿ ಇಲ್ಲ ಅಂದರೆ ನಮ್ಮ ಇವರು ಜನಾರ್ದನ್ ರೆಡ್ಡಿ ಅವ್ರಿಗಾಗಲಿ ಯಾರಿಗಾರಲ್ಲಿ ತೊಂದರೆ ಆಯಿತು ಅಂತಂದರೆ ಆ ಗನ್ಮೆನ್ಗಳು ಕಂಪ್ಲೇಂಟ್ ಕೊಡೋಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಅವ್ರು ರಕ್ಷಣೆ ಮಾಡೋಕ್ಕೆ ಇರೋಂಥ ಜನ ಅವರು ಕೂಡ ಏನಾದ್ರು ಒಂದು ಕಂಪ್ಲೇಂಟ್ ಕೂಡ ಸರ್ಕಾರದ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲ ನಮ್ಮ ಮಂತ್ರಿನ, ನಮ್ಮ ಮಾಜಿ ಶಾಸಕರನ್ನ, ಇಲ್ಲ ಹಾಲಿ ಶಾಸಕರನ್ನ, ಈ ಮಾಜಿ MP ನ ಒಡೆಯಕ್ಕೆ ಬಂದ್ಬಿಟ್ಟಿದ್ರು. ನಿಮಿಷ ಬಿಡಿ ಪ್ರಶಾಂತ್, ಬಿಡಿ, ಡೋಂಟ್ ಇಂಟರ್ಫಿಯರ್, ಡೋಂಟ್ ಡಿಸ್ಟರ್ಬ್. ಸೊ ಹಂಗಂತೇಳಿ ಅವರು ಕೊಡೋಕೆ ಅವಕಾಶ ಇದೆ. ನಾನು ಕೇಳಿದೆ ಯಾರು ಕೊಟ್ಟಿದ್ದಾರೆ, ಯಾಕೆಂದ್ರೆ ನನ್ನ ಕೊಲ್ಲಿಕ್ಕೆ ಸಂಚು ನಡೀತು ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವರೇನಾದ್ರು ಕೊಟ್ಟಿದ್ದಾರೆ ನಾನು ಸ್ವಲ್ಪ ಕೇಳಿದೆ ಅವ್ರಿಗೆ. ಅವರು ಇಲ್ಲ ಸರ್ ಯಾವುದೂ ಬಂದಿಲ್ಲ ಅಂತ ಹೇಳಿದ್ರು. ಯಾವುದೋ ಒಂದೇನೋ ನನಗೆ ಭಯ ಇದೆ, ಯಾಕೆಂದರೆ ಪಾಪ Z ಕ್ಯಾಟಗರಿ ಕೇಳ್ತಾ ಇದ್ರು ಕೆಲವರು. Z ಕ್ಯಾಟಗರಿ ಕೊಡಬೇಕಾದವರು ಯಾರು ಅಂತ ನನಗೂ ಗೊತ್ತಿಲ್ಲ. ನನಗೆ ಈಗ ತಿಳ್ಕೊಂಡೆ ನಾನು. ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ತಗೊಳ್ಳಿ, ಯಾರು ನಮ್ದೇನು ಅಭ್ಯಂತರ ಇಲ್ಲ. Z ಅಂತ ಇಟ್ಕೊಳ್ಳಿ, ಇನ್ನು ಯಾವ ಕ್ಯಾಟಗರಿ ಅಂತ ತಗೊಂಡ್ರೆ ನಮ್ದೇನು ಯಾವ ಥರದ ತಕರಾರು ಕೂಡ ನಮಗಿಲ್ಲ. ಒಟ್ಟಾರೆ ನಾನು ಹೇಳೋದು ಅಷ್ಟೇ, ಇದು ಆಗಬಾರ್ದಾಗಿತ್ತು. ನಾನು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ಗೂ ಹೇಳ್ತೀನಿ, BJPಯವ್ರಿಗೂ ಹೇಳ್ತೀನಿ, ಸಾರ್ವಜನಿಕರಿಗೂ ಹೇಳ್ತೀನಿ, ಮಾಧ್ಯಮದವ್ರಿಗೂ ಹೇಳ್ತೀನಿ. ದಯವಿಟ್ಟು ಈ ಬಳ್ಳಾರಿ ಇತಿಹಾಸ ಭಾಳ ದೊಡ್ಡದಿದೆ. ಸಂಪತ್ತು ಭರಿತವಾದಂಥ ಬಳ್ಳಾರಿ, ಈ ವಿಜಯನಗರ, ಇದನ್ನು ಗೌರವನ, ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಲಿ ದಯವಿಟ್ಟು ಎಲ್ಲ ನಡ್ಕೊಳ್ಬೇಕು. ನಾನು ನಮ್ಮವ್ರಿಗೆ ಏನು ಬುದ್ಧಿವಾದ ಹೇಳಬೇಕು ಖಂಡಿತ ಹೇಳಿದ್ದೇನೆ, ಮುಂದಕ್ಕೂ ಹೇಳ್ತೇನೆ ನಾನು. ಸೊ BJPಯವರು ಕೂಡ ಅದು ಅವ್ರಿಗೆ ಬಿಟ್ಟಿದ್ದದು, ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರೆಲ್ಲ ಭಾಳ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ. ನಾನು ಅವ್ರಿಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಅವರ ವಿಚಾರಕ್ಕೆ. ಆಮೇಲೆ ಕುಮಾರಸ್ವಾಮಿ ಅವರು ಪಾಪ ಬಂದು ಅವರು ಅಲ್ಲಿಂದ ಎಲ್ಲೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇಲ್ಲಿಗೆ ಬಂದಿರಲ್ಲ ಪಾಪ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ. ಅದು ಹೆಂಗೆ, ಅದು ಯಾರು ಅವ್ರಿಗೆ ರಿಸರ್ಚು ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿದೆ, DHO ಕೇಳಿದೆ, ಒಂದೇ ಒಂದು ಅರ್ಜಿ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ. 6 ಗಂಟೆಯಿಂದ 8 ಗಂಟೆ ಬೆಳಗಿನ ಜಾವ ಪೋಸ್ಟ್ ಮಾರ್ಟಮ್ ಮಾಡಿ ಏನೇನು ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಈ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೋ ಒಬ್ಬ ಕೇಂದ್ರ ಸಚಿವರಾಗಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಬಹುಶಃ ಇನ್ನೇನಾದ್ರು ಅವ್ರ ರಿಸರ್ಚ್ ಇತ್ತು ಅಂದರೆ ಅಲ್ಲಿ ಪೇಪರ್ಗಳು ನೀವು ಕೇಳಬೇಕಾಗ್ತದೆ, ಎಲ್ಲಿದೆ, ಎಲ್ಲಪ್ಪ, ಯಾರು ಹೇಳಿದ್ರು, ಏನು, ಎಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ತಾವೇನಾದ್ರು ಕೇಳಿದ್ರೆ ನಮಗೂ ತಿಳ್ಕೊಳ್ಳೋಕ್ಕೆ. ಭೂಮಿ ಒಳಗಡೆ ಆ ಉದ್ದದ ಮೇಲೆ ತಿರ್ಗಾ ತೆಗೆದುಬಿಟ್ಟು ಏನಾದ್ರು ತಿರ್ಗಾ ಇನ್ನೊಂದು ಪೋಸ್ಟ್ ಮಾರ್ಟಮ್ ನಡೀತಾ, ಇಲ್ಲ ಮುಂಚಿತವಾಗಿ ಏನಾದ್ರು ಒಂದು ನಡೀತಿದ್ದ ಏನು, ಇಲ್ಲ ಅವರಾದ್ರೂ ಬೇಕಾದ್ರೂ ಡಾಕ್ಟರ್ಗಳು ಕಳಿಸಿಸ್ಬಿಟ್ಟು ಮಾಡಿಸಿದ್ರ, ಇಲ್ಲ ಸರ್ಕಾರನೇ ಮಾಡಿಸ್ತಾ, ಇದೆಲ್ಲ ಕೂಡ ನಮ್ಮ ಮಾಹಿತಿ, ಸಾರ್ವಜನಿಕರ ಮಾಹಿತಿ ಕೂಡ ಇದು ಅವಶ್ಯಕತೆ ಇದೆ. ಈ ರೀತಿ ಸರ್ಕಾರದ ಮೇಲೆ ಏನಾರು ಮಾಡಿ ಮಾಡಿದಂಥ ತಪ್ಪು, ಬ್ಯಾನರ್ ಹರಿಸಕ್ಕೆ ಪ್ರಯತ್ನ ಮಾಡಿದ ತಪ್ಪು ಅನ್ನೋದನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ಬಂದು ಸ್ಟೇಟ್ಮೆಂಟ್ ಪಾಪ ತಪ್ಪಾಡ್ಲಿ, ತಪ್ಪೇನಿಲ್ಲ. ಒಬ್ರು ಏನೇ ಎಷ್ಟು ಲೌಲಭ್ಯ ಇದ್ರು, ಎಷ್ಟು ಯಾವ ರೀತಿ ನಡೀತು, ಶ್ರೀರಾಮುಲುಗೂ ಜನಾರ್ದನ್ ರೆಡ್ಡಿಗೂ ಏನು ನಡೀತು, ಕುಮಾರಸ್ವಾಮಿಗೂ ಜನಾರ್ದನ್ ರೆಡ್ಡಿಗೂ ಏನಿತ್ತು, ನಮಗೂ ಶ್ರೀರಾಮುಲುಗೂ ಏನು ನಡೀತು, ನಮಗೂ ಕುಮಾರಸ್ವಾಮಿಗೆ ಏನು ನಡೀತು, ಅದೆಲ್ಲ ಒಂದ್ ಕಡೆ ಸೈಡ್ ಇಡೋಣ. ಅದು ಏನ್ ಬೇಕಾದ್ರೂ ಅವ್ರ ಜೊತೆಗೆ ಇಟ್ಕೊಳ್ಳಿ, ಏನ್ ಬಾಂಧವ್ಯ ಒಟ್ಟಾಗಿ ಇಟ್ಕೊಳ್ಳಿ, ನಮ್ಗೇನು ಬೇಡ ಅಂತ ನಾವೇನು ಹೇಳೋದಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಸಾರ್ವಜನಿಕರಿಗೆ ಈ ತಪ್ಪು ಮಾಹಿತಿಯನ್ನ ನಿಮ್ಮ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳೋದ್ರಿಂದ ನಿಮ್ಮ ಘನತೆ ಕೂಡ ಬಹಳ ಗೌರವಕ್ಕೆ
ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನಾನು ಎಲ್ಲ ಪ್ರತಿಯೊಂದು ಇನ್ಸಿಡೆಂಟು ಕೂಡ ನಾನು ಅಧಿಕಾರಿಗಳ ಹತ್ರ ತೆಗೆದುಕೊಂಡಿದ್ದೇನೆ. ಬೆಂಗಳೂರು ಹಾಸ್ಪಿಟ್ಲಿಂದನೂ ಕೂಡ ಮಾಹಿತಿ ಪಡ್ಕೊಂಡಿದ್ದೇನೆ. ಇಲ್ಲೂ ಕೂಡ ಯಾರು ಏನೇ ಸ್ಟೇಟ್ಮೆಂಟು ಶ್ರೀರಾಮುಲು ಮಾಡಿದಂಥ ಸ್ಟೇಟ್ಮೆಂಟ್ ಏನಿದೆ, ಆಮೇಲೆ ಜಾನಾರೆಡ್ಡಿಯವರು ಅವ್ರಿಗೆ ಹೆಂಗೆ ಬಂತು ಅಕಸ್ಮಾತ್ ಅದು ಯಾವುದು ತೋರಿಸ್ತಾ ಇರಲ್ಲ ಟಿವಿಗೆ, ಸ್ಪಾಟ್ ಅವ್ರ ಮನೆ ಒಳಗಡೆ ಹೊಡೆದಿದ್ರೆ, ಅವ್ರನ್ನ ಕೊಲ್ಲಕ್ಕೆ ಬಂದಿದ್ರೆ ಅದನ್ನ ಮನೆ ಮಾಜರ್ ಮಾಡಿಸ್ಬೇಕಾಯ್ತು. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ನ ಮಾಜರ್ ಮಾಡಿಸ್ಲಿಲ್ಲ? ಯಾಕೆ ತೋರಿಸ್ತಾ ಇದ್ರಿ? ಯಾಕೆ ಅದನ್ನ ಇಡ್ತಾ ಇದ್ರು? ಯಾವ ಪಾರ್ಟ್ಗೆ ನೀವು ಪಾರ್ಟ್ಗೆ ಆ ಬುಲೆಟ್ ಬಂದು ಬಿದ್ದಿತ್ತು? ತಲೆಗೆ ಬಿದ್ದಿತ್ತ, ಮೈಕ್ ಬಿದ್ದಿತ್ತ, ಎಲ್ಲಿಗೆ ಬಿದ್ದಿತ್ತು? ಮನೆಗೆ ಡ್ಯಾಮೇಜ್, ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ, ಎಲ್ಲೂ ಕಾಣಲಿಲ್ಲ ಅದನ್ನ. ಮಾಡಿಲ್ಲ, ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಬುಲೆಟ್ ಎಲ್ಲಿತ್ತು ಅದು ನಾನು ತೋರಿಸ್ತಾ ಇರಲ್ಲ. ಹೊರಗಡೆ ಬಿದ್ದಿತ್ತು, ಮನೆಗೆ ಬಿದ್ದಿರ್ಲಿಲ್ವಲ್ಲ? ಇಲ್ಲ, ಹೊರಗಡೆ ಬಂದಿತ್ತು, ಅದೆಲ್ಲ ತೋರಿಸ್ತಾ ಇದ್ದಾರೆ. ಅದು ಅಳವಡಿದ್ದು ಅವ್ರಿಗೆ ತಲೆಗೆ, ಮೈಗೆ, ಭೂಮಿಗೆ ಒಳಗಡೆ ಟೀಚರ್ ತಂದಿದ್ದ ಗೊತ್ತಿಲ್ಲ ನನಗೆ. ಅವ್ರ ಮನೆ ಆವರಣದಲ್ಲಿ ಬಿದ್ದಿದ್ರು, ಅವ್ರ ಮನೆ ಆವರಣದಲ್ಲಿ ಬಿದ್ದಿದ್ರು ಅಂತ ಅವ್ರು ಹೇಳೋದು. ನನಗಿರ್ಲಿ ಎನಿವೆ, ಈ ರೀತಿ ಎಲ್ಲ ತಪ್ಪು ಮಾಹಿತಿಯನ್ನ ಕಳಿಸುವಂಥದ್ದು ಸರಿ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಅವ್ರು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ಬಟ್ ಸಾರ್ವಜನಿಕರಿಗೆ ಏನು ವಿಚಾರ ಏನಿದೆ, ನಮ್ಮ ಅವರ ಊರಿನ ಗೌರವನ್ನ ಕಾಪಾಡಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ, ಬಳ್ಳಾರಿಗೂ ಕ್ಷೇಮ. ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಎಲ್ಲ ಮಾಧ್ಯಮದ ಮುಖಾಂತರ ನಾನು ನಮ್ಮೆಲ್ಲ ನಾಯಕರ ಮಧ್ಯದಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ನಮಗೆ ಶಾಂತಿ ಬಳ್ಳಾರಿ ಬೇಕು. ಏನು ಸುಮಾರು 8-10 ವರ್ಷದಿಂದ ಈ ಬಳ್ಳಾರಿಲಿ ಒಂದು ಶಾಂತಿಯಿಂದ ಜನ ಉದ್ಯೋಗಗಳು ಇಲ್ಲದೆ ಹೋದ್ರು ಕೂಡ, ಲಾರಿಗಳನ್ನ ಮಾರ್ಕೊಂಡಿದ್ರು ಕೂಡ, ಆಸ್ತಿಗಳನ್ನ ಮಾರ್ಕೊಂಡಿದ್ರು ಕೂಡ ಜನ ನೆಮ್ಮದಿಯಾಗಿದ್ದಾರೆ. ಆ ಶಾಂತಿನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನಮ್ಮ ಕಾರ್ಯಕರ್ತರಿಗೆಲ್ಲ ನಾನು ಹೇಳಿದ್ದೇನೆ, ನೀವು ಯಾರು ಉದ್ರೇಕದಿಂದ ಇರಬಾರ್ದು, ಶಾಂತಿಯಿಂದ ಇರಬೇಕು. ನಮ್ಮ MLA ಅವರು ಕೂಡ ಲೇಟಾಗಿ ಬಂದಿದ್ದಾರೆ. ಆಸ್ ಎ ಡ್ಯೂಟಿ ಯಂಗ್ಸ್ಟರ್ ಅವರು ಸ್ವಲ್ಪ ಬಿಸಿ ಇರುತ್ತೆ, ಇರ್ಬೋದು, ನಾನಿಲ್ಲ ಅಂತ ಹೇಳೋದಿಲ್ಲ. ನಾವು ಫಸ್ಟ್ ಟೈಮ್ MLA ಇದ್ದಾಗ ನಾವು ಹೋದ ತಕ್ಷಣ ಹೋಗಿ ಕಾರ್ಯಕರ್ತನ ಕೇಳಲಿಕ್ಕೆ, ನೋಡಲಿಕ್ಕೆ ಹೋಗಿದ್ದಾರೆ. ಬಂದು ಎಲ್ಲೋ ಹೊಸಪೇಟೆಯಿಂದ ಬಂದು ಹೋಗಿದ್ದಾರೆ. ಅವರು ಕೂಡ ನಾನು ಕೇಳಿದ್ದೇನೆ, ಪೊಲೀಸ್ ಅಧಿಕಾರಿಗಳನ್ನ ಕೇಳಿದ್ದೇನೆ, ಏನೋ ನಮ್ಮ ಶಾಸಕರು ಕಾನೂನು ಚೌಕಟ್ಟಿನಿಂದ ಮೀರಿ ನಾವು ನಡೆದ್ರ ಅಂತ. ಅವರು ಇಲ್ಲ ಸರ್, ಬಂದಿದ್ರು, ಅವರು ನಮಗೆ ಸಹಕಾರ ಕೊಟ್ಟರು ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ. ನನಗೂ ಶ್ರೀರಾಮುಲು ಫೋನ್ ಮಾಡಿದ್ರು, ಆ ಸಂದರ್ಭದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿ ನನಗೂ ಫೋನ್ ಮಾಡಿದ್ರು. ತಕ್ಷಣ ಅವ್ರು ಫೋನ್ ಮಾಡೋದಂತ ನಾನೇ ವಿತಿನ್ 2 minutes ನಾನು SP ಮಾತಾಡಿದ್ದೇನೆ, ಪೊಲೀಸ್ ಆಫೀಸರ್ಸ್ ಮಾತಾಡಿದ್ದೇನೆ. ನನ್ನ ಕೈಯಲ್ಲಿ ಏನು ಮಾಡಬೇಕು ಅಂತ ನನಗೂ ಪರಿಚಯ ಹೇಳೋದಕ್ಕೆ ಅವ್ರು ನನಗೆ ಫೋನ್ ಮಾಡಿದ್ದು. ಅವ್ರು ಫೋನ್ ಮಾಡಿದ್ರು, ನಾನು ಯಾವ ಟೈಮ್ ಕೂಡ ನಾನು ಹೇಳ್ತೇನೆ. ಅವರು ಕೈ ಮೀರಿತು ಅಂತ ಕಾಣ್ತದೆ. ತಕ್ಷಣ ಅವರು ಫೋನ್ ಮಾಡಿದ್ರು. ತಕ್ಷಣ ನಾನು ಪೊಲೀಸ್ ಆಫೀಸರ್ಸ್ಗೆ ತಿಳಿಸ್ಬೇಕು ನಾನು ತಿಳಿಸಿದ್ದೇನೆ. ಸೊ ತಿಳಿಸಿ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ನನ್ನ ಕೈಲಾದಂಥ ಶಾಂತಿ ಯಾವ ರೀತಿ ಇರಬೇಕು ಅನ್ನೋದಷ್ಟು ನಾನು ಹೇಳಿದ್ದೇನೆ. ಸೊ ಇಷ್ಟಿದೆ. ಮಿಕ್ಕಿದ್ದು ಕಾನೂನು ಕ್ರಮ ಕೈಗೊಳ್ತದೆ. ಏನೇನು ಇನ್ವೆಸ್ಟಿಗೇಷನ್ ಆಗಬೇಕು, ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗಬೇಕು. ಎವ್ರಿ ಮಿನಿಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಭಾಳ ಅಟೆಂಡ್ ಮಾಡಿದ್ದಾರೆ. ಅವ್ರು ಯಾರಿಗೆ ಏನು ಹೇಳಬೇಕು ಹೇಳಿದ್ದಾರೆ. ನಮ್ಮವ್ರು ಯಾರು ತಪ್ಪು ಮಾಡಿದ್ರೆ ಖಂಡಿತ ತಪ್ಪು ಅಂತ ಹೇಳ್ತೀವಿ ನಾವು. ಅದರಲ್ಲೇನು ಮುಚ್ಕೊಳ್ಳೋಂಥ ಸಂದರ್ಭ ಏನಿಲ್ಲ.
ತಪ್ಪು ಅಂತ ಹೇಳಿಲ್ಲ ಅಂದ್ರೆ ನಾವು ಅವ್ರನ್ನ ತಿದ್ದಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ವಿಲ್ ಟೆಲ್, ಪಬ್ಲಿಕ್ಗೂ ಹೇಳ್ತೇವೆ, ಮನೆ ಒಳಗಡೆನೂ ನಾವು ಹೇಳ್ತೇವೆ. ನಮ್ಮ ಮನೆ ಮಕ್ಕಳು ಯಾವ ರೀತಿ ನಾವು ಬೈತೇವೋ ಹಾಗೆ ನಮ್ಮ ಕಾರ್ಯಕರ್ತರು ಕೂಡ ಬೈಯೋಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದರಿಂದ ಮಾಧ್ಯಮದವರೆಲ್ಲ ಕೂಡ ಪಾಪ ನೀವು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತಿಳಿಸಿದ್ದೀರಿ, ನಿಮ್ಮ ಡ್ಯೂಟಿ ಕೂಡ ನೀವು ಮಾಡಿದ್ದೀರಿ. ಸೊ ಈಗ ಆಮೇಲೆ ನಾನು ರಾಜಶೇಖರ್ ಮನೆ ಕೂಡ ನಾನು ಹೋಗಿದ್ದೆ. ಪಾಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆತ ಬಲಿಯಾಗಿದ್ದಾನೆ. ಆ ಕುಟುಂಬದವ್ರನ್ನ ಕೂಡ ನಾನು ಮಾತಾಡಿದ್ದೆ. ಆ ತಾಯಿಯಂದಿರು, ಆ ಅಣ್ಣ ತಮ್ಮದಿರು ಅವನ್ನೆಲ್ಲ ಕೂಡ ಭೇಟಿ ಮಾಡಿದ್ದೇನೆ. ನಾನು ಏನು ಸರ್ಕಾರದಿಂದ, ನಮ್ಮ ಪಕ್ಷದಿಂದ ಏನು ಸಹಕಾರ ಮಾಡಬೇಕು ಈಗಾಗಲೇ ಮಾಡಿದ್ದೇವೆ. ಮುಂದಕ್ಕೆ ಏನು ಮಾಡಬೇಕು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರೆಲ್ಲ ಕೂಡ ಅವರು ಸಹಕಾರ ಕೊಟ್ಟಿದ್ದಾರೆ. ನಾನು ಅದೇನು ಮಾಡಬೇಕು, ನಾನು ಚೀಫ್ ಮಿನಿಸ್ಟರ್ ನಾನು ಮಾತಾಡಿ ಪೊಲಿಟಿಕಲಿ ಏನು ನಾವು ಸಹಕಾರ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.